ರಾಮನ ಅಪ್ಪಟ ಭಕ್ತ ಹನುಮಂತ. ಆತನ ರಾಮನ ಭಕ್ತಿಗೆ ಸರಿಸಾಟಿ ಯಾರೂ ಇಲ್ಲ. ಅಂತೆಯೇ ಹನುಮಂತನಿಗೂ ಕೂಡ ಅದೆಷ್ಟೋ ಭಕ್ತರಿದ್ದಾರೆ. ಹನುಮಂತ ಅಂತ ಹೇಳುವಾಗ ನಮಗೆ ನೆನಪಾಗುವುದು ಹನುಮಂತನ ಮೂರ್ತಿ. ಅದರಲ್ಲೂ ಮೈಯೆಲ್ಲ ಕೇಸರಿ ಸಿಂಧೂರವನ್ನು ಧರಿಸಿರುವಂತಹ ಹನುಮಂತ. ಹೌದು, ಹನುಮಂತನ ಮೂರ್ತಿಗಳನ್ನು ನೋಡಿದಾಗ ನಮಗೆ ಕೇಸರಿ ಸಿಂಧೂರವನ್ನು ಮೈಯೆಲ್ಲ ಧರಿಸಿರುವ ಹನುಮಂತನನ್ನು ಕಾಣಬಹುದು. ಅಲ್ಲದೆ ಕೆಲವು ಕಡೆ ಭಕ್ತರೂ ಸಹ ಹನುಮಂತನ ಮೂರ್ತಿಗೆ ಕೇಸರಿ ಸಿಂಧೂರವನ್ನು ಹಚ್ಚುವುದು ಕೂಡ ಇದೆ. ಇಷ್ಟಕ್ಕೂ ಹನುಮಂತ ಸಿಂಧೂರ ಪ್ರಿಯ ಹೇಗೆ ಆದ? ತನ್ನ ಇಡೀ ಶರೀರಕ್ಕೆ ಈ ಸಿಂಧೂರವನ್ನು ಯಾತಕ್ಕಾಗಿ ಹಚ್ಚಿಕೊಂಡ? ಇದರ ಹಿಂದಿರುವಂತಹ ಕಥೆಯಾದರೂ ಏನು? ಬನ್ನಿ ನೋಡೋಣ. ಈ ಕಥೆಯು ಸೀತಾಮಾತೆ ಮತ್ತು ಹನುಮಂತನನ್ನು ಒಳಗೊಂಡಿದೆ. ಒಮ್ಮೆ ಸೀತಾಮಾತೆಯು ತನ್ನ ಹಣೆಗೆ ಕೇಸರಿ ಸಿಂಧೂರವನ್ನು ಹಚ್ಚುತ್ತಿರುವುದನ್ನು ಕಂಡಂತಹ ಹನುಮಂತ ಸೀತಾಮಾತೆಯ ಬಳಿಗೆ ಹೋಗಿ, ನೀವೇಕೆ ಈ ಸಿಂಧೂರವನ್ನು ಹಚ್ಚಿಕೊಳ್ತಿದ್ದೀರಿ? ಇದರ ಪ್ರಯೋಜನವಾದರೂ ಏನು ಅಂತ ಕೇಳ್ತಾನೆ. ಆಗ ಸೀತಾಮಾತೆಯು ಹನುಮಂತನಲ್ಲಿ ಹೇಳ್ತಾನೆ, ಇದು ಸುಮಂಗಲಿಯರ ಸಂಕೇತ. ವಿವಾಹಿತ ಆದಂತಹ ಮಹಿಳೆಯರು ಸಿಂಧೂರವನ್ನಿಡುವುದು ಅತಿ ಮುಖ್ಯವಾಗಿದೆ. ನಾವು ಸಿಂಧೂರವನ್ನಿಡುವುದರಿಂದ ಪತಿಯ ಆಯುಸ್ಸು ಹೆಚ್ಚಾಗುತ್ತದೆ. ಆದ್ದರಿಂದ ನಾನು ಶ್ರೀರಾಮನ ದೀರ್ಘಾಯುಷ್ಯಕ್ಕಾಗಿ ಸಿಂಧೂರವನ್ನು ಹಚ್ಚುತ್ತಿದ್ದೇನೆ ಅಂತ ಹೇಳ್ತಾಳೆ. ಈ ಮಾತನ್ನು ಕೇಳಿದಂತಹ ಹನುಮಂತ ಅಲ್ಲಿಂದ ತೆರಳಿ ತನ್ನ ಪ್ರಭುವಿನ ದೀರ್ಘಾಯುಷ್ಯಕ್ಕಾಗಿ, ಆತನ ಪ್ರೀತಿಗಾಗಿ ಶ್ರೀರಾಮನ ಮೇಲಿನ ಭಕ್ತಿಯಿಂದ ಕೇಸರಿ ಸಿಂಧೂರವನ್ನು ತಕೊಂಡು ತನ್ನ ಸಂಪೂರ್ಣ ದೇಹಕ್ಕೆ ಹಚ್ಚಿಕೊಳ್ತಾನೆ. ಬಳಿಕ ಅಲ್ಲಿಗೆ ಬಂದಂತಹ ಭಗವಾನ್ ಶ್ರೀರಾಮನು ಸಿಂಧೂರದಿಂದ ತುಂಬಿದಂತಹ ಹನುಮಂತನನ್ನು ನೋಡಿ ರಾಮನು ಹನುಮಂತನ ಬಳಿ ಸಿಂಧೂರವನ್ನು ಹಚ್ಚಿಕೊಳ್ಳಲು ಕಾರಣವೇನು ಅಂತ ಕೇಳ್ತಾನೆ. ಆಗ ಹನುಮಂತನು ಸೀತಾಮಾತೆ ಹೇಳಿದ ಎಲ್ಲ ಕಥೆಯನ್ನು ಹೇಳ್ತಾನೆ. ಆಗ ರಾಮನು ಹೇಳ್ತಾನೆ, ಹೌದು, ಅದಕ್ಕೋಸ್ಕರ ನೀನು ಸ್ವಲ್ಪ ಸಿಂಧೂರವನ್ನು ಧರಿಸಬೇಕು. ಇನ್ಯಾಕೆ ಇಡೀ ಶರೀರಕ್ಕೆ ಈ ಸಿಂಧೂರವನ್ನು ಧರಿಸಿದ್ಯಾ ಅಂತ ಕೇಳ್ತಾನೆ. ಆಗ ಹನುಮಂತ ಹೇಳ್ತಾನೆ, ಸೀತಾಮಾತೆಯು ಸ್ವಲ್ಪ ಸಿಂಧೂರವನ್ನು ಹಣೆಗೆ ಧರಿಸುವುದರಿಂದ ನನ್ನ ಪ್ರಭುವಿನ ಆಯುಷ್ಯ ಜಾಸ್ತಿ ಆಗುವುದಂತಾದರೆ ತಾನು ಸಂಪೂರ್ಣ ಶರೀರಕ್ಕೆ ಸಿಂಧೂರವನ್ನು ಧರಿಸಿ ತನ್ನ ಪ್ರಭುವಿಗೆ ದೀರ್ಘಾಯುಷ್ಯವಂತಾಗಲಿ ಹಾಗೂ ಚಿರಂಜೀವಿಯಾಗಲಿ ಅಂತ ಅಂದುಕೊಂಡು ತನ್ನ ಶರೀರ ಪೂರ್ತಿ ಸಿಂಧೂರವನ್ನು ಹಚ್ಚಿದೆ ಅಂತ ಹೇಳ್ತಾನೆ. ಈ ಮಾತನ್ನು ಕೇಳಿದಂತಹ ರಾಮ ಮತ್ತು ಸೀತೆಯು ಹನುಮಂತನ ರಾಮನ ಭಕ್ತಿಗೆ ದಂಗಾಗ್ತಾರೆ. ಹೌದು, ಹೀಗಾಗಿ ಹನುಮಂತ ಸಿಂಧೂರ ಪ್ರಿಯ ಆದ. ರಾಮನಿಗೆ ಹನುಮಂತನಲ್ಲಿ ತನ್ನ ಬಗ್ಗೆ ಇದ್ದಂತಹ ಗೌರವ ಮತ್ತು ಪ್ರೀತಿಯನ್ನು ನೋಡಿ ಸಂತೋಷಗೊಂಡಂತಹ ಶ್ರೀರಾಮನು ಶನಿವಾರ ಅಥವಾ ಮಂಗಳವಾರ ಹನುಮಂತನಿಗೆ ಯಾರು ಕೇಸರಿ ಸಿಂಧೂರವನ್ನು ಅರ್ಪಿಸುತ್ತಾರೋ ಅವರು ಜೀವನದಲ್ಲಿ ಅತ್ಯಂತ ಸಂತೋಷದಿಂದಿರುತ್ತಾರೆ ಮತ್ತು ಹನುಮಂತನ ಆಶೀರ್ವಾದವನ್ನು ಪಡೆಯುತ್ತಾರೆ ಅಂತ ವರವನ್ನು ನೀಡ್ತಾನೆ. ಹಾಗಾಗಿ ಈಗಲೂ ಕೂಡ ಭಕ್ತರು ಮಂಗಳವಾರ ಅಥವಾ ಶನಿವಾರ ಹನುಮಂತನ ಮೂರ್ತಿಗೆ ಸಿಂಧೂರವನ್ನು ಹಚ್ತಾರೆ. ಜೈ ಶ್ರೀರಾಮ್, ಜೈ ಹನುಮಂತ.